ನಮಸ್ಕಾರ. ಇವತ್ತಿನ ವಿಡಿಯೋ ಎಚ್ಚರಿಕೆ, ನಮ್ಮ ಮಾರುಕಟ್ಟೆ ಸದ್ಯಕ್ಕೆ ಓವರ್ ವ್ಯಾಲ್ಯೂಡ್, ಒಂದು ವರದಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಸದ್ಯದ ಮಟ್ಟಿಗೆ ನಿಫ್ಟಿ ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಪರ್ಫಾರ್ಮಿಂಗ್ ಇಂಡಿಸೀಸ್ 2022ರಲ್ಲಿ. ಅದೇ ಬ್ರಾಜಿಲ್, UK, ಜಪಾನ್, ಚೈನಾ, US, ಕೊರಿಯಾ ಮತ್ತು ತೈವಾನ್ ಅನ್ನು ಕಂಪೇರ್ ಮಾಡಿದ್ರೆ. ಆದರೆ ಷೇರು ಮಾರುಕಟ್ಟೆಯ ಎರಡು ಕಾಮನ್ ಇಂಡಿಕೇಟರ್ಗಳು ಭಾರತದ ಮಾರುಕಟ್ಟೆ ಬಹಳ ಜಾಸ್ತಿ ಮೇಲಕ್ಕೆ ಹೋಗಿದೆ ಅಂತ ಒಂದು ವರದಿಯನ್ನು ಕೊಟ್ಟಿದೆ. ಇವತ್ತಿನ ವರದಿ ಅದನ್ನು ಆಧರಿಸಿ ಮಾಡಿದಂತ ವಿಡಿಯೋ. ಭಾರತೀಯರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಏನು ಭಯ ಪಡುವ ಅಗತ್ಯತೆ ಇಲ್ಲ ಅಂತಾನು ಹೇಳ್ತಾ ಇದ್ದೇನೆ. ಈ ವ್ಯಾಲ್ಯೂಯೇಷನ್ ಇಂಡಿಕೇಟರ್ಗಳನ್ನು ಅರ್ಥ ಮಾಡಿಕೊಂಡ್ರೆ ಮುಂದಿನ 6ರಿಂದ 12 ತಿಂಗಳು ಭಾರತದ ಮಾರುಕಟ್ಟೆ ಯಾವ ರೀತಿ ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗ್ಬೋದು ಅಂತ ತಿಳಿದುಕೊಳ್ಳಬಹುದಾಗಿದೆ. ಮೊದಲನೇ ಇಂಡಿಕೇಟರ್ ಬಿಯರ್ ಇಂಡಿಕೇಟರ್, ಅಂದ್ರೆ ಬಾಂಡ್ ಈಕ್ವಿಟಿ ಅರ್ನಿಂಗ್ಸ್ ರೇಷಿಯೋ. ಬಿಯರ್ ಇಂಡಿಕೇಟರ್ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಬಾಂಡ್ ಈಲ್ಡ್ಸ್ ಅಂಡ್ ಅರ್ನಿಂಗ್ಸ್ ಈಲ್ಡ್ಸ್ ಫ್ರಮ್ ಸ್ಟಾಕ್ ಮಾರ್ಕೆಟ್. ಇದರಿಂದ ಯಾವ್ದ್ರಲ್ಲೇ ಹಾಕಿದ್ರೆ ಜಾಸ್ತಿ ಲಾಭ ಸಿಗುತ್ತೆ, ಬಾಂಡೋ ಸ್ಟಾಕ್ ಮಾರ್ಕೆಟೋ ಅನ್ನುವಂಥದ್ದು ಎಲ್ಲರಿಗೂ ಅರ್ಥ ಆಗುವಂತ ವಿಚಾರ. ಗವರ್ಮೆಂಟ್ ಬಾಂಡ್ಗಳಲ್ಲಿ ಸೇಫ್ಟಿ ಜಾಸ್ತಿ ಮತ್ತೆ ವೈಪರೀತ್ಯ ಕಮ್ಮಿ, ಮೇಲೆ ಕೆಳಗೆ ಹೋಗೋದು. ಅದೇ 10 ವರ್ಷದ ಗವರ್ಮೆಂಟ್ ಬಾಂಡ್ಗಳನ್ನು ತಗೊಂಡ್ರೆ ಸದ್ಯಕ್ಕೆ ಗವರ್ಮೆಂಟ್ ಬಾಂಡ್ ಈಲ್ಡ್ 7.23% ಇದೆ. ಈಗ ಈಕ್ವಿಟಿ ಅರ್ನಿಂಗ್ ಈಲ್ಡ್ ಇಸ್ ಅ ಇನ್ವರ್ಸ್ ಆಫ್ ಪಿ ರೇಷಿಯೋ ಅಂತ ಹೇಳ್ತಾರೆ. ಪಿ ರೇಷಿಯೋ ಅಂತಂದ್ರೆ ಪ್ರೈಸ್ ಆಫ್ ಎ ಸ್ಟಾಕ್ ಆರ್ ಇಂಡೆಕ್ಸ್ ಮತ್ತು ಅರ್ನಿಂಗ್ಸ್ ಪರ್ ಶೇರ್. ಈಕ್ವಿಟಿ ಅರ್ನಿಂಗ್ಸ್ ಈಲ್ಡ್ ಅಂದ್ರೆ ಅರ್ನಿಂಗ್ಸ್ ಪರ್ ಶೇರ್ ಇಂಟು 100 ಡಿವೈಡೆಡ್ ಬೈ ಪ್ರೈಸ್ ಆಫ್ ಎ ಸ್ಟಾಕ್ ಆರ್ ಇಂಡೆಕ್ಸ್. ಈಗ ಈಕ್ವಿಟಿ ಅರ್ನಿಂಗ್ಸ್ ಈಲ್ಡ್ ಫಾರ್ ನಿಫ್ಟಿ 50 ಹೇಗಿದೆ ಅಂತಂದ್ರೆ 825 ಇಂಟು 100 ಡಿವೈಡೆಡ್ ಬೈ 18,400 ಅಂದ್ರೆ 4.48% ಆಯ್ತು. ಮತ್ತೆ ಬಾಂಡ್ ಈಲ್ಡ್ 7.23 ಡಿವೈಡೆಡ್ ಬೈ ಅರ್ನಿಂಗ್ಸ್ ಈಲ್ಡ್ 4.48 is equal to 1.61. ಈಗ ಬಿಯರ್ ರೇಷಿಯೋ ಮತ್ತು ವ್ಯಾಲ್ಯೂಯೇಷನ್ ಅಂದ್ರೆ ಇನ್ಫ್ಲೂಯೆನ್ಸ್ ಹೇಳ್ತಾ ಇದ್ದೇನೆ. ಬಿಲೋ 1 ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಅಂಡರ್ ವ್ಯಾಲ್ಯೂಡ್, ಸ್ಟಾಕ್ಸ್ ಆರ್ ಮೋರ್ ಅಟ್ರಾಕ್ಟಿವ್ ದನ್ ಬಾಂಡ್ಸ್. 1 ಅಂತಂದ್ರೆ ಸ್ಟಾಕ್ಸ್ ಮತ್ತು ಬಾಂಡ್ಸ್ ಈಕ್ವಲಿ ಅಟ್ರಾಕ್ಟಿವ್. ಮೋರ್ ದನ್ 1 ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಇಸ್ ಓವರ್ ವ್ಯಾಲ್ಯೂಡ್, ಬಾಂಡ್ಸ್ ಆರ್ ಮೋರ್ ಅಟ್ರಾಕ್ಟಿವ್ ದನ್ ಸ್ಟಾಕ್ಸ್ ಅನ್ನುವಂಥದ್ದು ಇದರ ಒಂದು ಇಂಡಿಕೇಶನ್. ಈಗ ನಾನು ಬಫೆಟ್ ಇಂಡಿಕೇಟರ್ ಆರ್ ಮಾರ್ಕೆಟ್ ಕ್ಯಾಪ್ ಟು GDP ರೇಷಿಯೋ ಆ ಇಂಡಿಕೇಟರ್ ಬರ್ತಾ ಇದ್ದೀನಿ. ವಾರನ್ ಬಫೆಟ್ ಅವರು ಇದನ್ನು ಬಹಳ ಹಿಂದಿನ ದಿನಗಳಲ್ಲಿ ರೆಡಿ ಮಾಡಿಟ್ಟಿದ್ರು, ಯಾವ ರೀತಿ ಷೇರು ಮಾರುಕಟ್ಟೆ ಓವರ್ ವ್ಯಾಲ್ಯೂಡ್ ಅಂಡರ್ ವ್ಯಾಲ್ಯೂಡ್ ಅಂತ ತಿಳ್ಕೊಳ್ಳೋದಕ್ಕೆ. ಅವರ ಬಫೆಟ್ ಇಂಡಿಕೇಟರ್ ಫಾರ್ಮುಲಾ ಹೇಗಿದೆ ಅಂತಂದ್ರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಫ್ ಲಿಸ್ಟೆಡ್ ಸ್ಟಾಕ್ಸ್ ಆಫ್ ದ ಹೋಲ್ ಕಂಟ್ರಿ ಇಂಟು 100 ಡಿವೈಡೆಡ್ ಬೈ GDP ಆಫ್ ದಿ ಹೋಲ್ ಕಂಟ್ರಿ. ಇದು 100% ಗಿಂತ ಕೆಳಗಿದೆ ಅಂತಂದ್ರೆ ಮಾರ್ಕೆಟ್ ಅಂಡರ್ ವ್ಯಾಲ್ಯೂಡ್, 100% ಇದೆ ಅಂದ್ರೆ ಫೇರ್ಲಿ ವ್ಯಾಲ್ಯೂಡ್, ಅಬೌವ್ 100% ಅಂದ್ರೆ ಓವರ್ ವ್ಯಾಲ್ಯೂಡ್. ಕರೆಂಟ್ಲಿ ಮಾರ್ಕೆಟ್ ಕ್ಯಾಪ್ ಆಫ್ ಆಲ್ ದ ಇಂಡಿಯನ್ ಸ್ಟಾಕ್ಸ್ 292 ಲಕ್ಷ ಕೋಟಿ, GDP 254 ಲಕ್ಷ ಕೋಟಿ. ಅಲ್ಲಿಗೆ 292 ಇಂಟು 100 ಡಿವೈಡೆಡ್ ಬೈ 254 ಅಂತಂದ್ರೆ 115% ಬಂತು. ಆದ್ದರಿಂದ ಬಫೆಟ್ ಇಂಡಿಕೇಟರ್ ಮತ್ತು ಬಿಯರ್ ಇಂಡಿಕೇಟರ್ ಎರಡೂ ಕೂಡ ಹೇಳ್ತಾ ಇದ್ದಾವೆ ಭಾರತದ ಮಾರುಕಟ್ಟೆ ಸದ್ಯದ ಮಟ್ಟಿಗೆ ಓವರ್ ವ್ಯಾಲ್ಯೂ ಆಗಿದೆ. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಎಂಡ್ ಆಫ್ 2020 ಇಂದನೇ ಈ ಪರ್ಟಿಕ್ಯುಲರ್ ರೇಷಿಯೋ ಹಾಗೇನೆ ಇದೆ. ಆದರೆ ಮಾರುಕಟ್ಟೆ ಆಗ್ಲಿಂದನೂ ಮೇಲಕ್ಕೆ ಹೋಗ್ತಾ ಇದೆ. ಮತ್ತೆ ಜನವರಿ 2008ರ ಸನ್ನಿವೇಶವನ್ನು ತಗೊಂಡ್ರೆ ಮಾರುಕಟ್ಟೆ ತುತ್ತ ತುದಿಯಲ್ಲಿದ್ದಾಗ ಬಫೆಟ್ ಇಂಡಿಕೇಟರ್ 160% ಬಂದಿತ್ತು. ಮತ್ತೆ ಬಫೆಟ್ ಇಂಡಿಕೇಟರ್ನ ಲಾಂಗ್ ಟರ್ಮ್ ಆವರೇಜ್ 10 ವರ್ಷ ತಗೊಂಡ್ರೆ ಸದ್ಯಕ್ಕೆ ಭಾರತದ ಮಾರುಕಟ್ಟೆ 80% ಅಲ್ಲಿದೆ. ಬಿಯರ್ ಇಂಡಿಕೇಟರ್, ಬಫೆಟ್ ಇಂಡಿಕೇಟರ್ ಎರಡೂ ಕೂಡ ಭಾರತದ ಮಾರುಕಟ್ಟೆಯನ್ನು ಓವರ್ ವ್ಯಾಲ್ಯೂಡ್ ಅಂತ ಹೇಳ್ತಾ ಇದೆ. ಆದ್ದರಿಂದ ಬಹಳಷ್ಟು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಬಹಳ ಹುಷಾರಾಗಿ ಜಾಗರೂಕತೆಯಿಂದ ಭಾರತದ ಮಾರುಕಟ್ಟೆಯಲ್ಲಿ ಹಣವನ್ನು ತೊಡಗಿಸ್ತಾ ಇದ್ದಾರೆ. ಹಾಗೆ ನೋಡಿದ್ರೆ ಏಷ್ಯನ್ ಕಂಟ್ರೀಸ್, ಚೈನಾ ಮತ್ತು ಸೌತ್ ಕೊರಿಯಾ ಸದ್ಯದ ಮಟ್ಟಿಗೆ ಸರಿಯಾದಂತ ವ್ಯಾಲ್ಯೂಯೇಷನ್ ಅಲ್ಲಿ ಕುಳಿತುಕೊಂಡಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಹೂಡಿಕೆದಾರರು ಕೇಳುವ ಪ್ರಶ್ನೆ, ಸದ್ಯದ ಮಟ್ಟಿಗೆ ನಾವೇನ್ ಮಾಡಬೇಕು? ನಿಮ್ಮ ವಿಷನ್ ಷೇರು ಮಾರುಕಟ್ಟೆಯಲ್ಲಿ 8 ವರ್ಷ ಅಂತಿದ್ರೆ
ಯಾವ ಇಂಡಿಕೇಟರ್ ಎಷ್ಟು ಮೇಲೋದ್ರೂ ಕೂಡ ಆವರೇಜ್ ಆಗಿ ನೀವು ಪ್ರತಿ ತಿಂಗಳು ತಗೊಳ್ತೀನಿ ಮತ್ತು ದೊಡ್ಡ ಲಂಸಮ್ ಅನ್ನು ಹಾಕಬೇಕಾದ್ರೆ ಕೇರ್ಫುಲ್ ಆಗಿ ಒಂದು 8-10 ತಿಂಗಳು ಡಿವೈಡ್ ಮಾಡಿ ಹಾಕ್ತೀನಿ ಅಂತಂದ್ರೆ ಆವಾಗ ನಿಮಗೆ ಯಾವ ಭಯವೂ ಇಲ್ಲ ಮತ್ತು ಷೇರು ಮಾರುಕಟ್ಟೆಯಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ನಮ್ಮ ಸಲಹೆ, ದೀರ್ಘಾವಧಿ ಹೂಡಿಕೆದಾರರು ಹಣವನ್ನು ಹಾಕುವುದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ. ಅಷ್ಟೇ ಅಲ್ಲ, ಒಂದು ವಿಚಾರವನ್ನು ಎಲ್ಲರೂ ಮನಸ್ಸಿನಲ್ಲಿಟ್ಕೋಬೇಕು, ಷೇರು ಮಾರುಕಟ್ಟೆ ಪ್ರತಿ ವರ್ಷ ಮೇಲಕ್ಕೆ ಹೋಗೋದಿಲ್ಲ. ಷೇರು ಮಾರುಕಟ್ಟೆಯ ಇಂಡೆಕ್ಸ್ ನೀವು ತಗೊಂಡ್ರೆ ಅಂದಾಜು ಆವರೇಜ್ ಆಗಿ ಒಂದು 12-14% ಪ್ರತಿ ವರ್ಷ ಬರುತ್ತೆ. ನಾನು ಹೇಳ್ತಾ ಇರೋದು ಆವರೇಜ್, ಪ್ರತಿ ವರ್ಷ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಹೊಸ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ ಅಂತಂದ್ರೆ ದಯವಿಟ್ಟು ನೀವು ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಎಲ್ಲಾ ಕನ್ನಡಿಗರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.